ಇಷ್ಟು ದಪ್ಪ ಕಾಯಲ್ಲಿ ಇಷ್ಟು ಎಳ್ನೀರು ಹೆಚ್ಚು ಕಮ್ಮಿ ಒಂದು ಪಾವ್ ಆಯ್ತು. ಒಂದು ಪಾವ್ ಅಂದರೆ 1/4 ಲೀಟ್ರಾ? 2 ಪಾವ್ 1/4 ಲೀಟ್ರು. ನಿನಗೆ ಗೊತ್ತಿಲ್ಲ, ಹಳ್ಳಿಯವ್ರಿಗೆ ಗೊತ್ತಷ್ಟೇ ಪಾವು ಅಂದರೆ, ಸಿಟಿಯವ್ರಿಗೆ ಯಾರು ಗೊತ್ತು? ನೀನೇ ಕತ್ಲೆ ಮಾಡ್ಕೊಬಿಡು. ಹಿಂಗೆ ರೆಕಾರ್ಡ್ ಅಳತೆ ಮಾಡ್ತಿದ್ದೆ ಹೇಳು. ನಾವು ಹೆಂಗೆ ಮಾಡೋ ಗೊತ್ತಾ, ಕೈಯಲ್ಲಿ ಒಂದು ಇಡಿ ತೆಗೆದಾಕಿದ್ರೆ ಒಬ್ರಿಗೆ, ಒಂದು ಇಡೀ ಸಾಲ್ತದ. ಜಾಸ್ತಿ ತಿನ್ನೋರಿಗೆ 2 ಇಡಿ ಆ ಥರ ಬಿಸಲ್ಲಿ ಹಾಕ್ತಿದ್ವಿ. ಆ್ಯಕ್ಚುಲಾಗಿ ಅವಲಕ್ಕಿನ ತೊಳೆದ್ಬಿಟ್ಟೆ ಹಾಕ್ಬೇಕು. ಏನಾದ್ರು ಕಸ ಕಡ್ಡಿ ಇರ್ತಾವಿಲ್ಲ, ಕಸ ಕಡ್ಡಿ ಇರ್ತವೆಲ್ಲ ಇದ್ದೇ ಇರ್ತವೆ. ಇದ್ರ ಬದಲು ಯಾಕೆ ನೀವು ಪ್ಯಾಕೆಟ್ ಅವಲಕ್ಕಿ ತಗೋಬಾರ್ದು? ಪ್ಯಾಕೆಟ್ ಅವಲಕ್ಕಿ ಅದನ್ನು ತೊಳೆದೇ ಹಾಕ್ಬೇಕು. ಅದರಲ್ಲೆಲ್ಲ ಕ್ಲೀನ್ ಮಾಡಿ ಹಾಕಿರ್ತಾರೆ. ಹಂಗಂತ ಹಂಗಂಗೆ ತಿನ್ನೋಕಾಯ್ತದ? ಹಂಗಂಗೆ ತಿನ್ನೋದಲ್ಲ, ಅವಲಕ್ಕಿ ಬಿಟ್ಟು ಮಾಡ್ಕೊಂಡು ತಿನ್ನೋದು. ನೋಡಿಲಿ ಏನದು? ಸಿಪ್ಪೆಗಳು. ಅವಲಕ್ಕಿ, ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ಇದನ್ನು ರೆಡಿ ಮಾಡ್ಕೊಂಡು, ಕರ್ಬೇವಿನ ಸೊಪ್ಪು, ಸಾಂಬಾರು ಸೊಪ್ಪು ಹಾಕ್ಬೇಕು ತಾನೆ, ಟೇಸ್ಟ್ ಚೆನ್ನಾಗಿರ್ತದೆ. ಇಲ್ಲ ಬಟ್ ಹಾಕಿದ್ರೆ ಚೆನ್ನಾಗಿರ್ತದೆ ಟೇಸ್ಟು. ಸೊ ಇರೋದ್ರಲ್ಲಿ ಸಿಂಪಲ್ಲಾಗಿ ಮಾಡೋದು ಅಂದ್ರೆ ಇಷ್ಟೇ. ಆಮೇಲೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ ಹಾಕೋದು. ಕಡಲೆಬೀಜ, ಕಡಲೆಬೇಳೆ ಎರಡನ್ನೂ ಹಾಕ್ತಾರೆ. ನಿಮ್ಗೆ ಯಾವುದು ಇರುತ್ತೆ ಅದನ್ನು ಹಾಕಿ. ಇನ್ಸ್ಟೆಂಟಾಗಿ ಮಾಡೋ ಅವಲಕ್ಕಿ ಉಪ್ಪಿಟ್ಟಿಗೆ ಬೇಕಾಗಿರೋದು. ಇದ್ರ ಜೊತೆಗೆ ಇಂಪಾರ್ಟೆಂಟು ಒಗ್ಗರಣೆ ಕರೆಕ್ಟಾಗಿ ಬಿದ್ದರೆ ತಿಂಡಿ ಚೆನ್ನಾಗಿ ಬರುತ್ತೆ ಟೇಸ್ಟಾಗಿ. ಸರಿ ತಾನೆ? ಹಾಕಿ ಎಣ್ಣೆಯ ಒದ್ದೆ ಹಾರಬೇಕು. ನಾನು ಹೆಂಗೆ ಹೇಳ್ತೀನಿ ಹಂಗೆ ಮಾಡೋ, ಸಖತ್ತಾಗಿ ಬರುತ್ತೆ ಟೇಸ್ಟ್. ನನಗೆ ಗೊತ್ತು. ನಮ್ಮದು ಮೈನ್ ಶೆಫ್ಗಳ್ದು ಏನು ಹೇಳು, ಲಾಸ್ಟಲ್ಲಿ ಉಪ್ಪಿನ ಪುಡಿ ಹಾಕೋದಷ್ಟೇ. ಅದನ್ನೂ ಯಾಕೆ ಹಾಕ್ತೀರಿ? ಮಾಸ್ಟರ್ ಶೆಫ್ಗಳಷ್ಟೇ ಮಾಡೋದು. ಇದು ಬಾಣಲಿ 158 ವರ್ಷ ಹಳೇದು. ಅದೆಷ್ಟು ಮಂದೈತೆ ಗೊತ್ತಾ? ಪಳೆ ಉಳಿಕೆ ಅಂತಾರಲ್ಲ, ಅದೇ ಇದು ಬಾಣಲಿ. ನಮ್ಮ ತಾತ ಅಜ್ಜಿ ಮದುವೆ ಈ ಮನೆಗೆ ಬಂದಾಗೇನೋ ಮೇ ಬಿ ಅದು. ಮದುವೆಲಿ ಗಿಫ್ಟ್ ಕೊಟ್ಟಿದ್ದಾ? ಅಲ್ಲ, ಈ ಮನೆಗೆ ಬಂದ್ರೆ ಹೊಸ್ದಾಗಿ ಯಾವಾಗ ಐಟಮ್ಸ್ಗಳು ಬೇಕಾಗಿದ್ವಲ್ಲ ತಗೊಂಡವ್ರೆ. ಸ್ವಲ್ಪ ಎಣ್ಣೆ, 1 ಸ್ಪೂನು, 1 ಸ್ಪೂನಾ ಮತ್ತು 2 ಸ್ಪೂನ್ ಹಾಕ್ತೆ? ಇನ್ನು ಲೆಕ್ಕ ಹಾಕ್ತಾ ಇದೆಯಾ? 3 ಮುಕ್ತಾಯ, 3.5 ಹಾಕ್ತಾ ಇದೀ? 4 ಸಾಕು. ಎಷ್ಟು ಜನಕ್ಕೆ 4 ಸ್ಪೂನು? 3 ಜನಕ್ಕೆ. ಇದೇನು ಪ್ರಯೋಗ ಏನು ಮಾಡ್ತಾ ಇಲ್ಲ ತಾನೆ? ಇದೇನು ಪ್ರಯೋಗ ಏನಿಲ್ಲ. ಎಲ್ಲ ನಾವು ಯಾವ ಅಡುಗೆನೂ ಅಳತೆ ಎಲ್ಲ ಹಿಡ್ಕೊಂಡು ಹಾಕಲ್ಲ, ಸುಮ್ಮನೆ ಹಂಗೆ ಹಾಕೋದು. ಕಣ್ಣಳತೆ ಹಿಂಗೆ ಒಂದು ಅರ್ಧ ಸ್ಪೂನ್. ಮೊನ್ನೆ ಹೇಳಿದ್ದೀನಿ ಕಣ್ಣಳತೆ ಅಂದರೆ ಹೆಂಗೆ ಅಂತ. ಸಾಸಿವೆ, ಆಮೇಲೆ ಅರ್ಧ ಸ್ಪೂನು. ಅದೇನದು? ಕಡಲೆಬೀಜ. ಕಡಲೆಬೇಳೆ ಹಾಕಲ್ವಾ? ಕಡಲೆಬೇಳೆ ಒಂದು ಅರ್ಧ ಹಿಡಿ. 3 ಜನಕ್ಕಲ್ವಾ, ಜಾಸ್ತಿ ಬೇಕು. ಕಡಲೆಬೀಜನೂ ಹಾಕ್ತೀಯಾ? ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಿಬಿಟ್ರೆ ತಿನ್ನಕ್ಕೆ ಸಖತ್ತಾಗಿರ್ತದೆ. ಕಟಾರ್ ಅಂತ ಇರ್ತದೆ. ಕಡಲೆಬೀಜ ನಾವು ಹಾಕಲ್ಲ ಜಾಸ್ತಿ, ಸೊ ಸುಮ್ಮನೆ ಒಂದು 4 ಹೆಸರಿಗೆ. 4 ಒಂದೇ 16 ಅಲ್ಲಿ 16 ಇಲ್ಲ. ಇದಾಕು ಆಯಿತು. ಕರ್ಬೇವಿನ ಸೊಪ್ಪ ನಾನು ಹೇಳ್ದಂಗೆ ಹಾಕು. ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಒಂಚೂರು ಫ್ರೈ ಆಗಲಿ. ಚಟಪಟಾರ ಅಂತ ಆರಿಸ್ಬೇಡ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಪಟ 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 ಅಂತ ಅಂದೆ ಅಂತದೆ. ಕರ್ಬೇವಿನ ಸೊಪ್ಪು ಹಾಕೋದು ಅದು ಕಾದಿರೋ ಎಣ್ಣೆ ಒಳಗೆ ಹಾಕಿದ್ರಕ್ಕಂತ ಹಾಕೋ.
ಓ ಯಪ್ಪ, ಅಯ್ಯೋ ಕಣ್ಣಿಗೆಲ್ಲ ಆರ್ತದೆ ಯಪ್ಪ. ಆಮೇಲೆ ಹಸಿಮೆಣಸಿನ್ಕಾಯಿ, ಈ ಕೈಗೆಲ್ಲ ಆರ್ತ ಸುಡ್ತದೆ. ಈ ಆಮೇಲೆ ಈರುಳ್ಳಿ. ತಡಿ, ಫ್ರೈ ಆಗಲಿ. ಅದು ಫ್ರೈ ಆಗೇ ಗತಿಲ್ಲ, ಎಲ್ಲ ಹಾಕ್ಬಿಡ್ಲ ತೆಗಿ. ಪಟ ಪಟ ಅಂತಾನೆ ಇರುತ್ತಿಲ್ಲ ಅಂದರೆ ಅದು ಫ್ರೈ ಆಗ್ಬೇಕು ತಾನೆ ನೀಟಾಗಿ. ಫ್ರೈ ಆಗುತ್ತೆ ಈರುಳ್ಳಿ ಜೊತೆನೆ. ಏನೇ ಆದರೂ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದ್ರೇ ಸಿಗೋದು ಟೇಸ್ಟು. ಲೆಮನ್. ಏನಿದು ಒಗ್ಗರಣೆ ಘಾಟು. ಒಗ್ಗರಣೆಗೆ ಹಾಕ್ಬೋದು, ಬೇಗ ಹಾಕ್ತೀರಾ? ಬಾ, ಫ್ರೈ ಮಾಡಿ ಚೆನ್ನಾಗಿ ಆಯಿತು. ಇಷ್ಟೊಂದು 5 ನಿಮಿಷ ಫ್ರೈ ಮಾಡಬೇಕಾ? ಹ್ಞೂ, ಒಂದು 3 ಮಿನಿಟ್ಸ್ ಸಾಕು. 3 ಮಿನಿಟ್ಸ್ 5 ನಿಮಿಷ ಅಂತಲ್ಲ, ಈರುಳ್ಳಿ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು. ಹೇಳ್ತಾವಳೆ 5 ನಿಮಿಷ ಫ್ರೈ ಮಾಡಬೇಕು. 3 ಮಿನಿಟ್ಸು. ನೀವು ಜಾಸ್ತಿ ಇಟ್ಕೊಂಡಿದ್ರೆ ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡಿ. ಏನು ಕೆಂಪುಗಾಗಿ ಸೀದೋಗವರೆಗೂ? ಸೀದೋಗ ಮಟ್ಗಲ್ಲ, ಕೆಂಪಗಾಗೋವರೆಗೂ ಅಷ್ಟೇ. ನಮಗೆ ಫಸ್ಟ್ ಟ್ರೈ ಮಾಡೋರೆಲ್ಲ ಏನು ಮಾಡ್ತಾರೆ ಹಂಗಾರೆ? ಅದೇ ಅವ್ರಿಗೆ ಹೇಳ್ತಾ ಇರೋದು 5 ನಿಮಿಷ ಅಂತ. 5 ನಿಮಿಷ ಬಿಟ್ಬಿಟ್ಟು ಅವ್ರು ಎಲ್ಲರೂ ಹೋಗ್ಬಿಟ್ರೆ ಸೀದೋಗಿರ್ತವೆ. ಎಲ್ಲರೂ ಯಾಕೆ ಹೋಯ್ತಾರೆ ಅಡುಗೆ ಮಾಡೋರು? 5 ನಿಮಿಷ ಅಲ್ವಾ ಅಂತ 5 ನಿಮಿಷ ಗ್ಯಾಪಲ್ಲಿ ಏನೋ ಕೆಲಸ ಮಾಡಕ್ಕೆ ಹೋಯ್ತಾರೆ ಬೇರೆ. ನಮ್ಮ ಹುಡುಗಿರು ಅಡುಗೆ ಮಾಡೋಕ್ಕಿದ್ದಾರೆ ಪಕ್ಕ. ಅದಕ್ಕೆ ಕೆಂಪಗಾಗೋವರೆಗೂ ಮಾಡಬೇಕು. ಫ್ರೈ ಆಯ್ತಾ? ಈ ಮಟ್ಟಕ್ಕೆ ಫ್ರೈ ಆದರೂ ಸಾಕು. ಇನ್ನೂ ಸ್ವಲ್ಪ ಆಗ್ಬೇಕು ಕಣೋ. ಚೆನ್ನಾಗಿ ಫ್ರೈ ಆಗಿದ್ರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಒಗ್ಗರಣೆ ಇನ್ನೂ ಸ್ವಲ್ಪ ಗಮ್ಮನ್ಬೇಕು. ಇನ್ನೂ ಗಮ್ಮಂತ ಇಲ್ಲಾಂದ್ರೆ ಫ್ರೈ ಆಗಿಲ್ಲ ಅಂತ. ಇದನ್ನ ಇಟ್ಟರೆ ಗಮ್ಮ ಅನ್ನುತ್ತೆ. ಅದನ್ನು ಬಾಣಲೆ ಒಳಗೆ ಇಡು, ಫಸ್ಟ್ ಫ್ರೈ ಮಾಡು. ಉಪ್ಪು ಹಾಕ್ತಾ ಇದೆಯಾ? ಸ್ವಲ್ಪ ಉಪ್ಪು ಹಾಕ್ಬೇಕು ಚೆನ್ನಾಗಿ ಫ್ರೈ ಆಗಕ್ಕೆ. ಈಗ ಟೊಮೊಟೊ ಈರುಳ್ಳಿ ಯಾವುದೇ ಒಗ್ಗರಣೆ ಆದರೂ ಅಷ್ಟೇ, ಒಂದು ರೀಸನ್ನು ಈರುಳ್ಳಿಗೂ ಇದು ಸಾಲ್ಟ್ ಇಟ್ಕೊಳ್ಳುತ್ತೆ ಅಂತ, ನಿಮಗೂ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ. ಮೊನ್ನೆ ಯಾರೋ ಭಟ್ರು ಮೋಹಿತ್ ಅನ್ನೋರನ್ನ ಮೀಟ್ ಮಾಡಿದ್ದೆ. ಅವರು ಉಪ್ಪು ಹಾಕಿದ್ರೆ ತರಕಾರಿ ಸಾಂಬಾರೆಲ್ಲ ಬೇಯೆಲ್ಲ ಉಪ್ಪು ಹಾಕಿದ್ಮೇಲೆ ಅಂತ ಹೇಳಿದ್ರು ಭಟ್ರು. ಯಾವುದೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟವ್ರು ಹಂಗಾರೆ. ನೋಡಿ, ಈ ರೇಂಜಿಗೆ ಬೆಂದ್ರೆ ಸಾಕು. ಏನಿದು ಕೆಂಪಗೆ ರವ ಅಂತ ಹೊಳಿತೈತೆ. ಒಟ್ಟಿನಲ್ಲಿ ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಒಗ್ಗರಣೆನೇ ಇಂಪಾರ್ಟೆಂಟು. ಯಾವುದೇ ಚಿತ್ರಾನ್ನ ಮಾಡಬೇಕಾದ್ರೂ ಅಷ್ಟೇ, ಏನು ಮಾಡಬೇಕಾದ್ರೂ ಅಷ್ಟೇ, ಟೊಮೊಟೊ ಗೊಜ್ಜು ಮಾಡಬೇಕಾದ್ರೂ ಅಷ್ಟೇ, ಫ್ರೈ ಆದರೆ ಚೆನ್ನಾಗಿರುತ್ತೆ. ಸ್ಪೂನು ಅರಿಶಿನ ಪುಡಿ ಅರ್ಧ ಹಾಕೊಳ್ಳಿ, ಇನ್ನೊಂಚೂರು ಹಾಕೊಳ್ಳಿ ಸ್ವಲ್ಪ ಅಂತ. ಅವಲಕ್ಕಿ ಉಪ್ಪಿಟ್ಟಲ್ವಾ, ಅರಿಶಿನದ ಪುಡಿ ಎಷ್ಟು ಹಾಕಿದ್ರು ಗೊತ್ತಾಗಲ್ಲ ಜಾಸ್ತಿ ಆಗೋದು ಅಂತ. ಏನು ಉಪ್ಪಾ? ಉಪ್ಪು ಅವಾಗಲೇ ಹಾಕ್ತಲ್ಲ. ಅದು ಬರೀ ಬೇಯೋಕ್ಕೆ, ಇದು ಫೈನಲ್ ಟಚ್ಚು. 1 ಸ್ಪೂನು 1.5 ಹಾಕಿಕೊಂಡು ಲಾಸ್ಟಲ್ಲಿ ಟೇಸ್ಟ್ ನೋಡ್ಕೊಂಡು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ. ಇವಾಗ ಫೈನಲ್ ಟಚ್ಚು ಅವಲಕ್ಕಿ. ಇದು ಏನೋ ನನಗೇನೋ ಪ್ರಯೋಗ ಅನ್ನಿಸ್ತೈತೆ. ಇದು ನಮ್ಮ ಮೇಲೆ ಯಾವುದೂ ಪ್ರಯೋಗ ಮಾಡಲ್ಲ, ನಾವೆಲ್ಲ ಮೊದಲು ಮಾಡ್ಕೊಂಡು ತಿಂದಿರೋದೇ ನಿಮ್ಮ ಮೇಲೆ ಕೊಡೋದು. ಏನೋ ಒಟ್ಟಿನಲ್ಲಿ ಮಾಡಿ. ಫುಲ್ಲು ಸ್ಟವ್ನ ಕಡಿಮೆ ಮಾಡ್ಕೋಬೇಕು ಈಗ. ಕಡಿಮೆ ಮಾಡಿಕೊಂಡು ಅವಲಕ್ಕಿ ಎಲ್ಲನೂ ಸ್ವಲ್ಪ ಹಾಕ್ಕೊಂಡು ಅದು ಮಿಕ್ಸ್ ಮಾಡು. ನಾನು ಹಾಕ್ತೀನಿ. ಬಟ್ಟೆಲಿ ಇಟ್ಕೊಳ್ಳಿ, ಆಮೇಲೆ ಸುಟ್ಬಿಟ್ಟಾಗ ಸುಡ್ದಂಗೆ ಬಟ್ಟೆಲಿ ಇಟ್ಕೊಂಡು ಹಾಕು. ನೀನೇ ಸೌಟಲ್ಲಿ ಹಾಕೋಬೋದಿತ್ತಾನೆ. ಮಿಕ್ಸ್ ಆಯ್ತಾ? ಮಿಕ್ಸ್ ಮಾಡ್ಬೇಕೀಗ. ಮಾಡು ಬೇಗ. ಮಿಕ್ಸ್ ಮಾಡುವಾಗ ಒಲೆ ಉರಿ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಸೀದೋಯ್ತದೆ. ಹಂಗೆ ಇಟ್ಕೊಬಿಡ್ತದೆ. ಆಮೇಲೆ ತಳ ಇಟ್ಕೊಬಿಡ್ತದೆ. ಅದೇ ತಳ ಇಟ್ಕೊಬಿಡ್ತದೆ. ನಮ್ಮ ಗ್ರಾಮೀಣ ಭಾಷೆ ಹಂಗೆ ಒಂದು ಮಿಸ್ಟೇಕ್ ಆಯ್ತದೆ. ಓ ವಾವ್, ಇದಕ್ಕೆ ಇನ್ನೊಂದು ಸ್ವಲ್ಪ
ಸಾಂಬಾರು ಸೊಪ್ಪು ಇದ್ದರೆ ಮೇಲ್ಗಡೆ ಉದುರಿಸಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಜಾಸ್ತಿ ಸ್ಪೈಸಿ ಆಗಿತ್ತು ಅಂದರೆ ಲೆಮನ್ ಯೂಸ್ ಮಾಡ್ಕೊಳ್ಳಿ. ನಿಂಬೆಹಣ್ಣು. ಇನ್ನು ನಿಂಬೆಹಣ್ಣು ಮೊದಲು ಲಿಂಬೆಹಣ್ಣು ಅಂತಿದ್ದಲ್ಲಿ. ನಾನೇನು ತೊದ್ಲಿನ ಹಿಂಬೆ ಅಂತಿದೆ ತಾನೆ ನೀನು. ಹಿಂಬೆ ಅಂತ ಯೂಸ್ ಮಾಡಲ್ಲ ನಮ್ಮ ಕಡೆ ಎಲ್ಲ. ಮೈಸೂರವರು ಲ್ಯಾಂಗ್ವೇಜಲ್ಲಿ ಚೆನ್ನಾಗಿದ್ದೀವಿ ಅಂತ. ನಾವು ಮೈಸೂರು ಬೆಂಗಳೂರು ಅಂತ ಹೇಳಲಿಲ್ಲ, ನೀವು ಹೇಳೋದು ನಿಂಬೆಹಣ್ಣು ಅಂತಾರೆ ಅಂತ. ನಮ್ಮ ಕಡೆ ಯಾರು ಹಂಗೆ ಅಂದಿದ್ದು ನಾವು ನೋಡಿಲ್ಲ. ನಿಂಬೆ ಹಣ್ಣು ಅದು ಗೊತ್ತಾಗಿಲ್ಲ ಅಂದ್ರೆ ಲೆಮನ್ ಅಂದ್ಬಿಡು. ಕಾಯಕು ಈಗ ಚೆನ್ನಾಗಾಯ್ತು. ಓ ಏನು ಹುಡಿಯಾಗಿ ಬಂದೈತೆ, ಸಗದಾಗಿ ಬಂದೈತೆ. ಕೆಲವೊಬ್ರು ಹೆಂಗೆ ಅಂದರೆ ಕರೆಕ್ಟಾಗಿ ಅವಲಕ್ಕಿ ಉನಿ ಹಾಕಿಲ್ಲ ಅಂದರೆ ಅಂಟಂಗೆ ಆಗ್ಬಿಡುತ್ತೆ ಇಟ್ಟಿಟ್ಟಂಗೆ, ಅದು ಚೆನ್ನಾಗಿರಲ್ಲ. ನೀರ್ನ ಸರಿಯಾಗಿ ಹಾಕಿಲ್ಲ ಉನಿಯಕ್ಕೆ ಅಂದ್ರೆ ಉನಿಯೋದೇ ಇಲ್ಲ ಅವಲಕ್ಕಿ. ಜಾಸ್ತಿ ಹೊತ್ತು ಉಣಿಸ್ಬಾರ್ದು ಅದನ್ನ, ಎಷ್ಟು ಬೇಕಷ್ಟು. ಒಗ್ಗರಣೆ ಅಲ್ಲ, ಹೆಚ್ಚಕ್ಕೂ ಮುಂಚೆ ಎಲ್ಲಾನು ಹೆಚ್ಚಕ್ಕೂ ಮುಂಚೆ ಉನಿ ಹಾಕೊಂಡ್ರೆ ಸಾಕು, ಕರೆಕ್ಟ್ ಟೈಮ್ಗೆ ಆಗುತ್ತೆ. ಫೈನಲ್ ಟಚ್ಚು ಕಾಯಿ ತುರಿ ಬೇಕು ಅಂತ ಹಾಕ್ಬೋದು. ಒಬ್ಬೊಬ್ರು ಯೂಸ್ ಮಾಡಲ್ಲ ಕಾಯಿ ತುರಿನ ಜಾಸ್ತಿ. ಕಾಯಿ ರೇಟ್ ಜಾಸ್ತಿ ಇದ್ದಾಗ ಹಾಕ್ಬೇಡಿ, ಕಮ್ಮಿ ಇದ್ದಾಗ ಹಾಕ್ಬೇಡಿ. ಈಗ ಕಡಿಮೆ ಆಯ್ತಲ್ಲ, ಹೆಂಗೆ ಇದ್ರೆ ಹಾಕೊಳ್ಳಿ ಇಷ್ಟೇ. ಅವಲಕ್ಕಿ ಉಪ್ಪಿಟ್ಟು ರೆಡಿ. ಸ್ಟವ್ನ ಆಫ್ ಮಾಡಿಬಿಡಿ. ಫೈನಲ್ ಆಗಿ ರೆಡಿಯಾಗಿರೋ ಉಪ್ಪಿಟ್ಟು ತಿನ್ನೋಕೆ ರೆಡಿಯಾಗಿದ್ದಾರೆ. ತಿಂದಿಲ್ಲ ಇನ್ನೂ ಇರು. ಹೆಂಗಿದೆ ಟೇಸ್ಟ್ ಗೊತ್ತಾಯ್ತಲ್ಲ ತಡಿ. ಟೇಸ್ಟ್ ಗೊತ್ತಾಯ್ತಾ ಇಲ್ಲ ಅನ್ಕೊಂಡೆ ಪ್ಲೇಟ್ ಖಾಲಿ ಮಾಡಂಗಿದ್ದೀರಿ. ಪ್ಲೇಟ್ ಖಾಲಿ ಆಯ್ತೈತೆ ಅಂದರೆ ಅರ್ಥ ಮಾಡ್ಕೋಬೇಕು ಟೇಸ್ಟ್ ಹೆಂಗೈತೆ ಅಂತ.